ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಹಿಂದೆ ನಮ್ಮ ಹಿರಿಯರು ಕಣ್ಣಿನ ತೊಂದರೆ ಏನಾದ್ರು ಇದ್ದೆ ಅಂತಂದಾಗ ನನಗೆ ಜ್ಞಾಪಕ ಇದೆ, ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾಯಿದ್ರು, ಕಣ್ಣು ಚೆನ್ನಾಗಿ ಕಾಣಬೇಕು ಅಂತಂದರೆ ಹೊನಗಾನೆ ಸೊಪ್ಪನ್ನ ತಿನ್ನಬೇಕು ಅಂತೇಳಿ. ಅದು ನೀರಿರುವ ಪ್ರದೇಶದಲ್ಲಿ ಬೆಳೆಯುವಂತಹ ಒಂದು ಜಾಯ್ ವೀಡ್ ಅಂತ ಅದನ್ನು ಕರೀತಾರೆ. ಹೊನಗಾನೆ ಸೊಪ್ಪು ನೀರಿರುವ, ಅದು ಕೆರೆಗಳ ದಂಡೆಯಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಅದು ಕಣ್ಣು ಕಾಣದೇ ಇದ್ದವರು ಸಹ ತಿಂದರೆ ಕಣ್ಣು ಬರುತ್ತೆ ಅನ್ನುವ ಸುಮ್ಮನೆ ಒಂದು ಹೇಳಿಕೆಯನ್ನು ಅವ್ರು ಮಾಡ್ತಿದ್ರು. ಅಂದರೆ ಉತ್ಪ್ರೇಕ್ಷಣೆ ಅದು. ಅಂದರೆ ಅದರ ಅರ್ಥ ಕಣ್ಣಿಗೆ ತುಂಬ ಒಳ್ಳೆಯದು ಅನ್ನುವ ಉತ್ಪ್ರೇಕ್ಷವಾಗಿ ಅದನ್ನು ಹೇಳೋದಕ್ಕೋಸ್ಕರ ಕಣ್ಣಿನ ದೃಷ್ಟಿಯನ್ನು ಕೊಡುವಂತಹದ್ದು ಹೊನಗಾನೆ ಸೊಪ್ಪು ಅನ್ನೋ ಮಾತನ್ನು ಹೇಳ್ತಾಯಿದ್ರು. ಹಾಗಾದರೆ ವೈಜ್ಞಾನಿಕವಾಗಿ ಹೊನಗಾನೆ ಸೊಪ್ಪು ಅನ್ನೋದನ್ನು ನಾವು ಅದರಲ್ಲಿ ಏನಿದೆಯಪ್ಪ ಅಂತ ವಿಶೇಷವಾದದ್ದು ಅಂತ ನಾವು ನೋಡೋದಾದರೆ, ಬಹಳ ಪ್ರಮುಖವಾಗಿ ಅದರಲ್ಲಿ ಬೇಕಾದಷ್ಟು ಫ್ಲೆವಿನಾಯ್ಡು, ಆಲ್ಕಲಾಯ್ಡ್ಗಳು, ಅದರ ಜೊತೆಗೆ ಬೇಕಾದಷ್ಟು ಬಯೋ ಆ್ಯಕ್ಟಿವ್ ಕಾಂಪೌಂಡ್ಸ್ಗಳು, ಫಿನಾಲಿಕ್ ಕಾಂಪೌಂಡು, ಬೇಕಾದಷ್ಟು ಬಯೋ ಆ್ಯಕ್ಟಿವ್ ಕಾಂಪೌಂಡ್ಸ್ಗಳಿದೆ. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ವಿಟಮಿನ್ ಎ ಇದೆ. ಅದರಲ್ಲಿ ವಿಟಮಿನ್ ಎ ಕೆರಾಟಿನಾಯ್ಡ್ ಅಂತ ಕರಿತೀವಿ. ಅದಕ್ಕೋಸ್ಕರ ಕಣ್ಣಿನ ಆರೋಗ್ಯ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದು. ವಿಟಮಿನ್ ಸಿ ಇದೆ, ವಿಟಮಿನ್ ಕೆ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ. ಇದರ ಜೊತೆಗೆ ಐರನ್, ಕ್ಯಾಲ್ಶಿಯಂ, ಫ್ಲಾವಿನಾಯ್ಡ್, ಆಲ್ಕಲಾಯ್ಡ್, ಫಿನಾಲಿಕ್ ಕಾಂಪೌಂಡು, ಈ ಥರದ ಹಲವಾರು ಬಯೋ ಆ್ಯಕ್ಟಿವ್ ಕಾಂಪೌಂಡ್ಗಳು ಅದರಲ್ಲಿ ಹೆಚ್ಚಾಗಿರೋದ್ರಿಂದ ಅದು ಎಲ್ಲೋ ಒಂದು ಕಡೆ ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡಲು ಅದು ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ವಿಟಮಿನ್ ಸಿನೂ ಇದೆ, ಇದರ ಜೊತೆಯಲ್ಲಿ ಐರನ್ನು ಇದೆ. ಎಲ್ಲಿ ವಿಟಮಿನ್ ಸಿ ಮತ್ತು ಐರನ್ ಇರುತ್ತೆ ಆವಾಗ ವಿಟಮಿನ್ ಸಿ ಇದ್ದಂಥ ಪಕ್ಷದಲ್ಲಿ ಐರನ್ ಅಬ್ಸಾರ್ಪ್ಷನ್, ಕಬ್ಬಿಣವನ್ನು ನಮ್ಮ ಜೀವಕೋಶಗಳು ತೆಗೆದುಕೊಳ್ಳುವ ಪ್ರಕ್ರಿಯೆ ತುಂಬ ಚೆನ್ನಾಗಿ ನಡೆಯುತ್ತೆ. ವಿಟಮಿನ್ ಸಿ ಇಲ್ಲದ ಪಕ್ಷದಲ್ಲಿ ಬರೀ ಕಬ್ಬಿಣದ ಅಂಶ ಇದ್ದರೆ ನಮ್ಮ ಜೀವಕೋಶಗಳು ಅದನ್ನು ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ನಮಗೆ ಕಬ್ಬಿಣಾಂಶದ ಕೊರತೆಯಿಂದಾಗಿ ಏನಾಗುತ್ತೆ, ಅನಿಮಿಯಾ, ರಕ್ತಹೀನತೆ ಕೇಳಿರ್ಬೋದು ನಾವು. ಯಾರಿಗೆ ಕಬ್ಬಿಣಾಂಶದ ಕೊರತೆ ಇರುತ್ತೆ ಅವರಿಗೆ ರಕ್ತಹೀನತೆ, ಹಿಮೋಗ್ಲೋಬಿನ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಮ್ಮ ರಕ್ತಹೀನತೆ ನಮಗೆ ಬರಬಾರ್ದು, ನಮಗೆ ಕಣ್ಣು ತುಂಬ ಚೆನ್ನಾಗಿ ಕಾಣಬೇಕು, ನಮ್ಮ ಹೃದಯ, ಮೆದುಳು, ಕಣ್ಣು ಮುಖ್ಯವಾಗಿ ಇದೆಲ್ಲ ಚೆನ್ನಾಗಿರಬೇಕು ಅಂದರೆ ನಾವು ವಾರದಲ್ಲಿ 1 ಬಾರಿ ಆದರೂ ಹೊನಗಾನೆ ಸೊಪ್ಪನ್ನು ನಾವು ತಿನ್ನಬೇಕು. ಇದು ಮಾರ್ಕೆಟಲ್ಲಿ ಸಾಮಾನ್ಯವಾಗಿ ಸಿಕ್ಕುತ್ತೆ. ನೀರಿರುವ ಪ್ರದೇಶದಲ್ಲಿ ಬೆಳೆಯುವಂತಹ ಒಂದು ಸಸ್ಯ ಅಂತ ಅನ್ಬೋದು. ಕೆರೆಯ ದಂಡೆಯಲ್ಲಿ, ಅದರಲ್ಲೂ ಹಳ್ಳಿಗಳಲ್ಲಿ ಕೆರೆಯ ದಂಡೆಯಲ್ಲಿ ಇದು ಹೆಚ್ಚಾಗಿ ಬೆಳೆಯುತ್ತೆ. ಹಳ್ಳಿಗಳಲ್ಲಿ ತುಂಬ ಯಥೇಚ್ಛವಾಗಿ ಈ ಸೊಪ್ಪು ಗದ್ದೆಗಳ ಅಂಚಿನಲ್ಲಿ, ಹೊಲಗಳಲ್ಲಿ ಯಥೇಚ್ಛವಾಗಿ ಹೊನಗಾನೆ ಸೊಪ್ಪು ದೊರಕುತ್ತೆ. ಸ್ವಲ್ಪ ಕಡ್ಡಿನೇ, ಎಲೆಗಳು ಪುಟ್ಟದಾಗಿರುತ್ತೆ, ಕಡ್ಡಿ ಥರನೇ ಇರುತ್ತೆ. ಆದರೆ ಅತಿ ಹೆಚ್ಚು ಫೈಬರ್ ಅಂಶವನ್ನು ಹೊಂದಿರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಪೂರಕವಾದ ಆಹಾರ ಅಂತ ಹೇಳ್ಬೋದು. ಮೊದಲನೇದಾಗಿ ರಕ್ತಹೀನತೆಯನ್ನು ಯಾವ ರೀತಿ ಇದು ತಡೆಗಟ್ಟುತ್ತೆ ಅಂತ ನಾವು ನೋಡೋದಾದರೆ, ಯಥೇಚ್ಛವಾಗಿ ಇದರಲ್ಲಿ ಕಬ್ಬಿಣದ ಅಂಶ ಇದೆ, ವಿಟಮಿನ್ ಸಿ ಇದೆ. ಕಬ್ಬಿಣದ ಅಂಶ ದೇಹಕ್ಕೆ ಹೀರ್ಕೋಬೇಕು ಅಂತಂದರೆ ವಿಟಮಿನ್ ಸಿ ಬಹಳ ಮುಖ್ಯ. ಹಾಗಾಗಿ ಈ ಕಾಂಬಿನೇಷನಲ್ಲಿ ಇದು ನಮ್ಮ ದೇಹಕ್ಕೆ ಕಬ್ಬಿಣದ ಅಂಶವನ್ನು ಯಥೇಚ್ಛವಾಗಿ ಹೇರಳವಾಗಿ ನೀಡುವಂತಹ ಒಂದು ಶಕ್ತಿ ಇದಕ್ಕಿದೆ. ಇದರಲ್ಲಿರುವ ವಿಟಮಿನ್ ಎ ಅಥವಾ ಕೆರೋಟಿನ್ ಅಂತ ನಾವೇನು ಹೇಳ್ತೀವಿ, ಅದು ರೆಟಿನಾಲನ್ನು ಉತ್ಪಾದನೆ ಮಾಡುತ್ತೆ. ರೆಟಿನಾಲಿನಿಂದ ರಾಡಾಪ್ಸಿನ್ ಬಿಡುಗಡೆಯಾಗುತ್ತೆ. ರಾಡಾಪ್ಸಿನ್ನು ರಾಡ್ ಸೆಲ್ಸ್ಗಳು, ನಮ್ಮ ರೆಟಿನಾದಲ್ಲಿರುವಂಥ ರಾಡ್ ಸೆಲ್ಸ್ಗಳು, ಫೋಟೋ ರೆಸೆಪ್ಟಾರ್ ಸೆಲ್ಸ್ಗಳು, ಅವುಗಳ ಆರೋಗ್ಯವನ್ನು ಕಾಪಾಡುತ್ತೆ. ಈ ರಾಡ್ ಸೆಲ್ಸ್ಗಳು ನಮಗೆ ಏನಕ್ಕೆ ಬೇಕು ಅಂತಂದರೆ, ರಾತ್ರಿಯ ಹೊತ್ತು ನಮಗೆ ಕಾಣಬೇಕು ಅಂದರೆ, ವಿಷನ್ ಬೇಕು ಅಂತಂದರೆ ನಮಗೆ ರಾಡಾಪ್ಸಿನ್ಸ್ ಇರಬೇಕು, ರಾಡ್ ಸೆಲ್ಸ್ಗಳು ಚೆನ್ನಾಗಿರಬೇಕು. ಕೋನ್ಸ್ ಅಂತ ಇದೆ, ಇನ್ನೊಂದು ಥರದ ಫೋಟೋ ರೆಸೆಪ್ಟಾರು ಕೋನ್ಸ್ ಅಂತ. ರಾಡ್ಸ್ ಮತ್ತು ಕೋನ್ಸ್ ಇವುಗಳು ಇಂಟೆನ್ಸಿಕೇಟ್ ಫೋಟೋ ರೆಸೆಪ್ಟಾರ್ ರೆಟೈನಲ್ ಗ್ಯಾಂಗ್ಲಿಯಾನ್ ಸೆಲ್, ಇವು 3 ನಮ್ಮ ರೆಟಿನಾದಲ್ಲಿರೋ ಅಂಥದ್ದು. ಅದರಲ್ಲಿ ರಾಡ್ ಸೆಲ್ಸ್ಗಳಿಗೆ ಬಹಳ ಮುಖ್ಯವಾಗಿ ಇದು ಅದರ ಆರೋಗ್ಯವನ್ನು ಕಾಪಾಡುತ್ತೆ. ಕಾರಣ ಕೆರಾಟಿನಾಯ್ಡ್, ಬೀಟಾ ಕೆರಾಟಿನಾಯ್ಡ್ ಏನಿದೆ ಇದರಲ್ಲಿ, ಅದು ರಾಡಾಪ್ಸಿನನ್ನು ಉತ್ಪಾದನೆ ಮಾಡುತ್ತೆ. ರಾಡಾಪ್ಸಿನ್ ರಾಡ್ ಸೆಲ್ಸ್ಗಳ ಒಂದು ಆರೋಗ್ಯ, ಅದನ್ನು ಚೆನ್ನಾಗಿಡಬೇಕು ಅಂದರೆ ರಾಡಾಪ್ಸಿನ್ಗಳು ಬಹಳ ಪ್ರಮುಖವಾಗಿ ಬೇಕಾಗಿರುವಂಥದ್ದು. ಹಾಗಾಗಿ ನೈಟ್ ಬ್ಲೈಂಡ್ನೆಸ್ನ ಇದು ಕಡಿಮೆ ಮಾಡ್ತಾ ಬರುತ್ತೆ. ಹೊನಗಾನೆ ಸೊಪ್ಪಿನಲ್ಲಿರುವ ಬಯೋ ಆ್ಯಕ್ಟಿವ್ ಕಾಂಪೌಂಡ್ಗಳು ಆ್ಯಂಟಿ ಆಕ್ಸಿಡೆಂಟ್ಗಳಾಗಿ ಕೆಲಸ ಮಾಡೋದ್ರಿಂದ ಅದು ನಮ್ಮ ಮೆದುಳಿನಲ್ಲಿ ಉಂಟಾಗುವಂತಹ ಒಂದು ಡೆಪಾಸಿಷನ್ ಆಗುತ್ತೆ. ಅಮೆಲಾಯ್ಡ್ ಪ್ಲೇಕ್ಸ್ಗಳಾಗಿರ್ಬೋದು ಅಥವಾ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್, ಇವುಗಳನ್ನು ತಗ್ಸ್ತಾ ಬರುತ್ತೆ. ಲಿಪಿಡ್ ಪರಾಕ್ಸಿಡೇಷನ್ನ ಕಡಿಮೆ ಮಾಡ್ತಾ ಬರುತ್ತೆ. DNA ಡ್ಯಾಮೇಜ್ ನರಕೋಶಗಳಲ್ಲಿ ಕಡಿಮೆ ಆಗೋದ್ರಿಂದ ನಮ್ಮ ಮೆದುಳನ್ನು ಕಾಪಾಡಲು ಈ ಹೊನಗಾನ ಸೊಪ್ಪು ಇದೆಯಲ್ಲ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಹಳ್ಳಿಗರು ಇದನ್ನು
ಹೆಚ್ಚು ಸೇವನೆ ಮಾಡ್ತಿದ್ರು. ರಾತ್ರಿ ಹೊತ್ತು ಅವರು ಹೊಲ ಗದ್ದೆಗಳಿಗೆ ಹೋಗ್ತಾ ಇದ್ರು. ಅವರು ಏನು ಯಾವುದೇ ಒಂದು ಬೆಳಕಿರ್ತಾ ಇರಲಿಲ್ಲ ಅಂದರೂ ಸಹ ಅವರು ಅವರ ದಿನನಿತ್ಯದ ಜೀವನದಲ್ಲಿ ಗದ್ದೆಗೆ ನೀರು ಬಿಡೋದೇ ಆಗಲಿ ಅಥವಾ ಭತ್ತವನ್ನು ಒಕ್ಕಣೆ ಮಾಡಿ ಹಾಕಿದಾಗ ಅದನ್ನು ಕಾಯೋದೇ ಆಗಲಿ ಅದನ್ನೆಲ್ಲ ಮಾಡ್ತಾಯಿದ್ರು. ಕಣ್ಣು ಅದ್ಭುತವಾಗಿ ಅವರಿಗೆ ಕಾಣ್ತಾ ಇತ್ತು. ಏಕೆಂತಂದರೆ ಇದರಲ್ಲಿರುವ ಬಯೋಆಕ್ಟಿವ್ ಕಾಂಪೌಂಡ್ ಮುಖ್ಯವಾಗಿ ವಿಟಮಿನ್ ಎ ಏನಿದೆ ಅದು ಮ್ಯಾಕ್ಯುಲಾ, ನಮ್ಮ ರೆಟಿನಾದಲ್ಲಿರುವ ಮ್ಯಾಕ್ಯುಲಾವನ್ನು ಕಾಪಾಡಲು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅದಕ್ಕೆ ಏನು ಡಿಜನರೇಷನ್ ಆಗಬಾರ್ದು ಅನ್ನೋದನ್ನು ಕಣ್ಣಿನ ರಕ್ಷಣೆಗೆ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ಇದು ವಹಿಸುತ್ತೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಮೆದುಳಿನ ಬಗ್ಗೆನೂ ನಾನು ಹೇಳಿದೆ, ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡೋದರಿಂದ ನಮ್ಮ ಮೆದುಳಿನಲ್ಲಿರುವ ನರಕೋಶಗಳನ್ನು ರಕ್ಷಣೆ ಮಾಡ್ತಾ ಬರುತ್ತೆ. ಮೆದುಳಿನ ಜೊತೆಗೆ ಹೃದಯದ ಆರೋಗ್ಯಕ್ಕೂ ಇದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇದರಲ್ಲಿರುವ ಬಯೋಆಕ್ಟಿವ್ ಕಾಂಪೌಂಡ್ಸ್ಗಳು ಮತ್ತು ಫೈಬರ್ಗಳು ಏನಿರುತ್ತೆ ನಮ್ಮ ಹೃದಯದಲ್ಲಿ ಒಂದು ಹೆಚ್ಚಾಗಿ ಈ ಒಂದು ಇನ್ಫ್ಲಮೇಷನ್ ಜಾಸ್ತಿ ಆಗದಿದ್ದ ಹಾಗೆ, ಲಿಪಿಡ್ ಪರಾಕ್ಸಿಡೇಷನ್ ಜಾಸ್ತಿ ಆಗದಿದ್ದ ಹಾಗೆ ತಡೆಗಟ್ಟುತ್ತೆ. ಮತ್ತು ಫ್ಯಾಟ್ ಡೆಪಾಸಿಷನ್ಗಳು ಜಾಸ್ತಿ ಆಗದಿದ್ದ ಹಾಗೆ ತಡೆಗಟ್ಟುವ ಶಕ್ತಿಯನ್ನು ಇದು ಹೊಂದಿರೋದ್ರಿಂದ ಈ ಹೊನಗಾನ ಸೊಪ್ಪು ನಮ್ಮ ಹೃದಯದ ಆರೋಗ್ಯಕ್ಕೂ ಲಿಪಿಡ್ ಆಕ್ಸಿಡೇಷನ್ನು ಅದನ್ನು ತಡೆಗಟ್ಟುತ್ತೆ. ಹಾಗಾಗಿ ಆಲ್ದಷ್ಟು ಎಲ್ ಡಿ ಎಲ್ ಆಕ್ಸಿಡೇಷನ್, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಆಕ್ಸಿಡೇಷನ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಎಕ್ಸ್ಕ್ರೀಷನ್ನ ಮಾಡ್ತಾ ಬರುತ್ತೆ. ಇದು ಕೊಲೆಸ್ಟ್ರಾಲ್ ಎಕ್ಸ್ಕ್ರೀಷನ್, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಆಕ್ಸಿಡೇಷನ್ ಇವುಗಳನ್ನೆಲ್ಲ ಆದಷ್ಟು ಮಾಡೋದ್ರಿಂದ ಇದೇನಾಗುತ್ತೆ, ಹೃದಯದ ಆರೋಗ್ಯವನ್ನು ಇದು ತುಂಬ ಚೆನ್ನಾಗಿ ಕಾಪಾಡುತ್ತೆ. ಜೊತೆಗೆ ಇದು ಆ್ಯಂಟಿ ಇನ್ಫ್ಲಮೇಟರಿ ಆಗೂ ಸಹ ಕೆಲಸ ಮಾಡುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಉರಿಯೂತ ಆಗದಿದ್ದ ಹಾಗೆ ತಡೆಗಟ್ಟುತ್ತೆ. ಇದು NF ಕಪ್ಪಾಬಿ, ನ್ಯಾಚುರಲ್ ಫ್ಯಾಕ್ಟರ್ ಕಪ್ಪಾಬಿ ಪಾತ್ವೆ ಅಂತ ಒಂದು ಪಾತ್ವೆ ಇದೆ. ಆ ಪಾತ್ವೆಯನ್ನು, ಆ ಜೀನ್ಸ್ಗಳನ್ನು ಕಡಿಮೆ ಮಾಡೋದ್ರಿಂದ ಇನ್ಫ್ಲಮೇಷನ್ ದೇಹದಲ್ಲಿ ಆಗದಿದ್ದ ಹಾಗೆ ತಡೆಗಟ್ಟುತ್ತೆ. ಅದರ ಬದಲು NFRB ಒಂದು ಪಾತ್ವೆ ಅಂತ ಒಂದಿದೆ, NRF2 ಪಾತ್ವೆ ಅಂತಿದೆ. NRF2 ಪಾತ್ವೆನ ಆ್ಯಕ್ಟಿವೇಟ್ ಮಾಡೋದ್ರಿಂದ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸು, ಕೆಟಲೇಸು, ಗ್ಲೂಟೋಥಯಾನ್ ಮುಂತಾದ ನಿರ್ವಿಷಯುಕ್ತ ಮಾಡುವಂತಹ ಕೆಲವೊಂದು ಕಿಣ್ವಗಳನ್ನು ಇದು ಆ್ಯಕ್ಟಿವೇಟ್ ಮಾಡುತ್ತೆ. ಹಾಗಾಗಿ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಆಕ್ಸಿಡೆಂಟ್ ಆಗೂ ಸಹ ಇದು ಕೆಲಸ ಮಾಡುತ್ತೆ. ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಗೆ ಇದರಲ್ಲಿ ಫೈಬರ್ ತುಂಬ ಜಾಸ್ತಿ ಇರುತ್ತೆ. ನೀವು ಅದು ಸೊಪ್ಪನ್ನ ನೀವು ತಿನ್ನಬೇಕಾದ್ರೆ ನಿಮಗೆ ನಾರಿನಂಶ ಜಾಸ್ತಿ ಸಿಕ್ಕುತ್ತೆ. ಈ ಫೈಬರ್ಗಳನ್ನು ಬಳಸಿಕೊಂಡು ನಮ್ಮ ಕರುಳಿನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಬ್ಯೂಟರೇಟ್, ಅಸಿಟೇಟ್, ಪ್ರೊಪಿಯೋನೇಟ್ ಅಂತ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳನ್ನು ಬಿಡುಗಡೆ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ಬ್ಯೂಟರೇಟ್ ಇದೆಯಲ್ಲ, ಅದು ನಮ್ಮ ಕೊಲಾನ್, ನಮ್ಮ ಕರುಳಿನಲ್ಲಿರುವ ಜೀವಕೋಶಗಳಿಗೆ ಆಹಾರವನ್ನು ನೀಡುತ್ತೆ. ಜೊತೆಯಲ್ಲಿ ಅವುಗಳ ವಾಲ್ಸ್ ಏನಿದೆ, ಕರುಳಿನ ಒಳಪದರ, ಅದು ಹಾಳಾಗದಿದ್ದಾಗೆ ಅದನ್ನು ತಡೆಗಟ್ಟುತ್ತೆ. ಅಲ್ಲಿ ಹುಣ್ಣುಗಳು ಆಗದಿದ್ದ ಹಾಗೆ ತಡೆಗಟ್ಟುತ್ತೆ. ಹಾಗಾಗಿ ಹಳ್ಳಿಯ ಜನರು, ಗ್ರಾಮೀಣ ಪ್ರದೇಶದಲ್ಲಿರುವ ಜನರಿಗೆ ಜೀರ್ಣಾಂಗದ ತೊಂದರೆಗಳಾಗಿರ್ಬೋದು, ಈ ಥರ ನಾವು ಏನು ನಗರ ಪ್ರದೇಶದಲ್ಲಿ ಕಾಣ್ತೀವಿ ಆರೋಗ್ಯದ ಸಮಸ್ಯೆ, ಅದು ಯಾವುದೂ ಇರ್ತಾ ಇರಲಿಲ್ಲ. ಕಾರಣ ಏನಂದರೆ ಅವರು ಈ ಥರದ ಆಹಾರವನ್ನು ಹೆಚ್ಚು ಸೇವನೆ ಮಾಡ್ತಾಯಿದ್ರು. ಈ ಸೊಪ್ಪುಗಳನ್ನು ಸೇವನೆ, ಹೊನಗಾನ ಸೊಪ್ಪಿನ ಸೇವನೆಯಿಂದಾಗಿ ಕಣ್ಣುಗಳ ರಕ್ಷಣೆ ಆಗ್ತಿತ್ತು, ಅವರ ಹೃದಯದ ರಕ್ಷಣೆ ಆಗ್ತಿತ್ತು, ಮೆದುಳಿನ ರಕ್ಷಣೆ ಆಗ್ತಿತ್ತು, ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಾಗ್ತಾ ಇತ್ತು. ಮತ್ತು ಅವರ ಗಟ್ ಮೈಕ್ರೋಬಯೋಮ್ಗಳು ಸಹ ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ವು. ಒಳಗಡೆ ಕರುಳಿನಲ್ಲಿ ಯಾವುದೇ ರೀತಿಯ ಹುಣ್ಣಾಗದಿದ್ದಾಗೆ ತಡೆಗಟ್ಟೋದೇ ಆಗಲಿ ಇಂಥದ್ದೆಲ್ಲ ಆಗ್ತಾ ಇದ್ದಿದ್ದರಿಂದ. ಜೊತೆಯಲ್ಲಿ ಹೊನಗಾನ ಸೊಪ್ಪು ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಕಾರಣ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ, ಫೈಟೋಕೆಮಿಕಲ್ಸ್ಗಳು ಜಾಸ್ತಿ ಇರೋದರಿಂದ ಇದು ನಮ್ಮ ಬಿಳಿ ರಕ್ತ ಕಣಗಳನ್ನು ಜಾಸ್ತಿ ಮಾಡುತ್ತೆ. ಮತ್ತು ದೇಹದಲ್ಲಿ ಸೈಟೋಕೈನ್ಗಳನ್ನು ಬ್ಯಾಲೆನ್ಸ್ ಸಹ ಅದ್ಭುತವಾಗಿ ಮಾಡುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಮ್ಮ ಕಣ್ಣು, ನಮ್ಮ ರಕ್ತ, ನಮ್ಮ ಹೃದಯ, ಮೆದುಳು, ರೋಗ ಪ್ರತಿರೋಧಕ ಶಕ್ತಿ, ಈ ರೀತಿ ಎಲ್ಲ ದೇಹದ ಪ್ರಮುಖ ಅಂಗಾಂಗಗಳು, ಗಟ್ ಮೈಕ್ರೋಬಯೋಮ್, ಇವುಗಳನ್ನೆಲ್ಲದನ್ನು ಆರೋಗ್ಯವಾಗಿಡಬೇಕು ಮಾಡುವಲ್ಲಿ ಈ ಹೊನಗಾನೆ ಸೊಪ್ಪಿನ ಪಾತ್ರ ಬಹಳ ಮುಖ್ಯ ಅಂತ ಅನ್ಬೋದು. ಆದರೆ ತಿನ್ನುವ ಸಮಯ ವಾರದಲ್ಲಿ 1-2 ಬಾರಿ ಆದರೂ ಇದನ್ನು ಸೇವನೆ ಮಾಡ್ಬೋದು. 1 ಬಾರಿ ಆದರೂ ಸಹ ಪರವಾಗಿಲ್ಲ. ಸಮಯ ಬೆಳಗ್ಗೆ ಮತ್ತು ರಾತ್ರಿ ಇದನ್ನು ಸೇವನೆ ಮಾಡಬಹುದು. ಆದರೆ ಇದರಲ್ಲಿ ವಿಟಮಿನ್ ಜಾಸ್ತಿ ಇರೋದರಿಂದ ಇದನ್ನು ಅತಿ ಹೆಚ್ಚು ಬೇಯಿಸಿದಾಗ ಅದರಲ್ಲಿರುವ ಕೆಲವು ಅಂಶಗಳು ನಾಶ ಆಗ್ಬೋದು. ಕ್ವಿರ್ಸಿಟಿನ್ ಆಗ್ಬೋದು, ಸೆಫೋನಿನ್ ಆಗ್ಬೋದು, ಇವೆಲ್ಲ ಬಹಳ ಅದ್ಭುತವಾದ ಬಯೋ ಆ್ಯಕ್ಟಿವ್ ಕಾಂಪೌಂಡ್ಗಳು. ಆದಷ್ಟು ಸ್ವಲ್ಪ ಅದನ್ನು ಅತಿ ಹೆಚ್ಚು ಬೇಯಿಸದೆ ಒಂದು ಮೀಡಿಯಮ್ ಆಗಿ ಅದನ್ನು ಬೇಯಿಸಿ ತಿನ್ನೋದು, ಕಾಳುಗಳ ಜೊತೆ ಅದನ್ನು ಹಾಕಿ ಬೇಯಿಸಿ ಪಲ್ಯ ಎಲ್ಲ ಮಾಡಿಕೊಂಡು ಅದನ್ನು ನಾವು ಸೇವನೆ ಮಾಡ್ಬೋದು. ಮತ್ತು ಇದರ ಜೊತೆಯಲ್ಲಿ ವಿಟಮಿನ್ ಸಿ ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು ಅನ್ನೋದ ಕಾರಣದಿಂದಾಗಿ
ವಿಟಮಿನ್ ಸಿ ಮತ್ತು ಐರನ್ ಇವೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು ದೇಹದಲ್ಲಿ ಅಂತ ಅನ್ನೋದಾದರೆ ನಾವು ಇದ್ರ ಜೊತೆಗೆ ಕೆಲವು ಟೊಮೆಟೊನೂ ಸಹ ನಾವು ಬಳಕೆ ಮಾಡ್ಬೋದು. ಲೈಕೋಪಿನ್ ಇರುತ್ತೆ ಅದರಲ್ಲಿ. ಹಾಗಾಗಿ ಇದರ ಸ್ವಲ್ಪ ಹುಳಿ ಪದಾರ್ಥದ ಜೊತೆಯಲ್ಲಿ ಇದನ್ನು ನಾವು ಬಳಕೆ ಮಾಡೋದರಿಂದ ಇದು ದೇಹದಲ್ಲಿ ತುಂಬ ಚೆನ್ನಾಗಿ ಇದು ಅಬ್ಸಾರ್ಬ್ ಆಗುವಂತಹ ಶಕ್ತಿಯನ್ನು ಪಡೆಯುತ್ತೆ. ಮತ್ತು ಎಣ್ಣೆಯನ್ನು ಸಹ ಇಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಏಕೆಂದರೆ ವಿಟಮಿನ್ ಎ ಇದೆ ಮತ್ತು ವಿಟಮಿನ್ ಕೆ ಇದೆ. ವಿಟಮಿನ್ ಎ ಇದೆಯಲ್ಲ, ಈ ವಿಟಮಿನ್ ಎ ಅನ್ನೋದು ಪ್ರಮುಖವಾಗಿ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ ADEK ಅಂತೀವಲ್ಲ, ಇಷ್ಟೂ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್. ಈ ವೈಟಮಿನ್ಗಳು ದೇಹದಲ್ಲಿ ಜೀರ್ಣ ಅಂದರೆ ಕರಗಬೇಕು ಅನ್ನೋದಾದರೆ ಇದರ ಜೊತೆಗೆ ನಾವು ಎಣ್ಣೆಯನ್ನು ಬಳಸಬೇಕು. ಹಾಗಾಗಿ ಇದನ್ನು ಪಲ್ಯವನ್ನು ಮಾಡ್ಬೋದು. ಎಣ್ಣೆ ಹಾಕಿ ನಾವು ಪಲ್ಯವನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ವಿಟಮಿನ್ ಎ ಅದರಲ್ಲಿ ಕರಗುತ್ತೆ. ಅದರಿಂದ ದೇಹ ಅದನ್ನು ಪಡೆಯಲು ಸಾಧ್ಯ. ಇದನ್ನು ಎಲ್ಲರೂ ಬಳಸಬಹುದು, ಮಕ್ಕಳು ಎಲ್ಲರೂ. ಆದರೆ ಅತಿಯಾಗಿ ಇದನ್ನು ಸೇವನೆ ಮಾಡಬಾರ್ದು. ಅತಿಯಾಗಿ ಇದನ್ನು ಸೇವನೆ ಮಾಡಿದ್ರೆ ಕಿಡ್ನಿ ಸ್ಟೋನ್ಸ್, ಆಕ್ಸಲೇಟ್ ಅಂತ ಅಂತೀವಿ, ಆ ಕ್ರಿಸ್ಟಲ್ಗಳು ಫಾರ್ಮ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ವಾರದಲ್ಲಿ ಒಮ್ಮೆ ಒಂದು ಬಾರಿ ಇದನ್ನು ಬಳಕೆ ಮಾಡಿದ್ರೆ ಏನೂ ತೊಂದರೆ ಇಲ್ಲ, ಅದ್ಭುತವಾಗಿದೆ. ಆದರೆ ಅತಿ ಹೆಚ್ಚು ಬಳಕೆಯೂ ಸಹ ಮಾಡಬಾರ್ದು. ಯಾವುದೇ ಆದರೂ ಅತಿಯಾದರೆ ಅಮೃತ ವಿಷ ಅನ್ನುವ ಹಾಗೆ ಎಲ್ಲದೂ ಒಳ್ಳೆಯದೇ. ಆದರೆ ಅದರ ಬಳಕೆಯಲ್ಲಿ ಒಂದು ಮಿತಿ ಇರಬೇಕು. ಮತ್ತು ಗರ್ಭಿಣಿಯರಾಗಿರ್ಬೋದು, ಹಾಲು ನೀಡುವ ತಾಯಂದಿರಾಗಿರ್ಬೋದು, ಅಥವಾ ಏನಾದರೂ ಬೇರೆ ತೊಂದರೆಗಳಿದ್ದಂಥವರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದರ ಸೇವನೆ, ಇದು ತುಂಬ ಒಳ್ಳೆಯದು. ಆದರೆ ಸೇವನೆಯ ಪ್ರಮಾಣ ಇದೆಯಲ್ಲ, ಅದನ್ನು ಸ್ವಲ್ಪ ನಾವು ನೋಡಿಕೊಂಡು ಬಳಕೆ ಮಾಡಬೇಕಾಗುತ್ತೆ. ಆದರೆ ಇದರಿಂದ ಸಿಗುವ ಪ್ರಯೋಜನ ನಾವು ನೋಡೋದಾದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಆದ ಕಾರಣ ಗ್ರಾಮೀಣ ಪ್ರದೇಶದ ಜನರ ಆರೋಗ್ಯ ತುಂಬ ಚೆನ್ನಾಗಿರ್ತಿತ್ತು. ಆದರೆ ಇಂದೇನಾಗಿದೆ, ನಗರೀಕರಣದಿಂದಾಗಿ ಅವರು ಒಂದು ನೇಟಿವ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಸಿಕ್ಕುವ ತರಕಾರಿಗಳು, ಸೊಪ್ಪುಗಳು, ಹಣ್ಣುಗಳು, ಇದನ್ನು ಬಿಟ್ಟು ನಗರ ಪ್ರದೇಶದ ಜನ ಬಳಕೆ ಮಾಡುವ ತರಕಾರಿಗಳಾಗ್ಬೋದು, ಸೊಪ್ಪುಗಳು, ಹಣ್ಣು, ಇದನ್ನು ಬಳಕೆ ಮಾಡ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಅವರ ಆರೋಗ್ಯದಲ್ಲಿ ಅವರು ಕಾಂಪ್ರಮೈಸ್ ಆಗ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಅಲ್ಲಿ ಸಿಗುವಂತಹ ಸೊಪ್ಪುಗಳು, ಹಣ್ಣುಗಳು, ಲೋಕಲ್ ಅಂದರೆ ಆ ಒಂದೊಂದು ಭಾಗದಲ್ಲಿ ಸಿಕ್ಕುವಂತಹ ಕಾಡಿನ ಹಣ್ಣುಗಳು, ಅತ್ಯಂತ ಪ್ರಮುಖವಾಗಿ ಬೆರೀಸ್ಗಳಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಲೆವೆಲು ತುಂಬ ಜಾಸ್ತಿ ಇರುತ್ತದು. ಹಾಗಾಗಿ ಇವುಗಳನ್ನು ಬಳಕೆ ಮಾಡ್ಕೊತ ಬರಬೇಕು. ಮುಖ್ಯವಾಗಿ ಹೊನಗಾನ ಸೊಪ್ಪು ಅನ್ನೋದು ಅತಿ ಒಂದು ಕಡಿಮೆ ದರದಲ್ಲಿ ಸಿಕ್ಕುತ್ತೆ, ಬಹಳಷ್ಟು ಕಡೆ ಲಭ್ಯ ಇದೆ. ಅದನ್ನು ಎಲ್ಲಿ ಸಿಕ್ಕಿದಾಗ ಅದನ್ನು ನಾವು ಬಳಕೆ ಮಾಡಿ ಅಪರೂಪಕ್ಕಾದರೂ ಬಳಕೆ ಮಾಡಿಕೊಂಡ್ರೆ ನಮ್ಮ ಹೃದಯ, ನಮ್ಮ ಮೆದುಳು, ನಮ್ಮ ಕರುಳು, ಇಡೀ ನಮ್ಮ ದೇಹದ ಒಳ ಅಂಗಾಂಗಗಳು ಏನಿದೆ ಎಲ್ಲವನ್ನೂ ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು. ಮುಖ್ಯವಾಗಿ ರಕ್ತ ಮತ್ತು ಕಣ್ಣಿನ ಒಂದು ದೃಷ್ಟಿಗೆ ಇದು ಅತ್ಯಂತ ಪ್ರಮುಖವಾದದ್ದು. ಇದರ ಕಣ್ಣಿನ ದೃಷ್ಟಿಯ, ಅದರಲ್ಲೂ ನೈಟ್ ಬ್ಲೈಂಡ್ನೆಸ್, ವಿಷನ್ ತೊಂದರೆ ಇದ್ದಂಥವರು ಇದನ್ನು ಸೇವನೆ ಮಾಡ್ತಾ ಬಂದರೆ ರಾಡ್ ಸೆಲ್ಸ್ಗಳು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ರಕ್ತಹೀನತೆ ಯಾರಿಗಿರುತ್ತೆ ಅವರು ಸಹ ಇದನ್ನು ಸೇವನೆ ಮಾಡ್ತಾ ಬಂದರೆ ಬೇಗ ರಕ್ತಹೀನತೆಯ ತೊಂದರೆಯಿಂದ ನಿವಾರಣೆ ಪಡೆಯಬಹುದು. ನಮಸ್ಕಾರ.